ಹಾಯ್ ಹೆಲೋ ನಮಸ್ತೆ ಎಜಿ ಟೋಟಲ್ ವೀಡಿಯೋಸ್ಗೆ ಸ್ವಾಗತ. ಇವತ್ತಿನ ವೀಡಿಯೋಲಿ ಮನೇಲಿ ಸೋಪ್ ಮಾಡೋದು ಹೇಗೆ ಅಂತ ನೋಡೋಣ. ಸೋಪ್ ಮಾಡೋಕ್ಕೆ ಸೋಪ್ ಬೇಸ್ ಬೇಕು, ಕೊಕೊನಟ್ ಆಯಿಲ್ ಬೇಕು, ರೋಸ್ ವಾಟರ್ ಬೇಕು, ಆಲೋವೆರಾ ಜೆಲ್ ಬೇಕು. ಆ್ಯಂಡ್ ಈ ಪೌಡರಲ್ಲಿ ನಾನು ಆರೆಂಜ್ ಪೀಲ್ ಪೌಡರ್, ರೈಸ್ ಫ್ಲೋರ್, ಬೇಸನ್ ಫ್ಲೋರ್ ಆ್ಯಂಡ್ ಮಸೂರ್ ದಾಲ್ ಪೌಡರ್ ಎಲ್ಲನೂ 4 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿರೋಂತಹ ಮಿಕ್ಸ್ಚರ್ ಇದು. ಆ್ಯಂಡ್ 2 ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಬೇಕು. ಎಸೆನ್ಷಿಯಲ್ ಆಯಿಲ್ ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಒಂದು ಕಪ್ಪಲ್ಲಿ 2 ಸ್ಪೂನ್ ಆ ಮಿಕ್ಸ್ಚರ್ನ ಹಾಕಬೇಕು. 4 to 5 ಸ್ಪೂನ್ ಆಲೋವೆರಾ ಜೆಲ್ನ ಹಾಕಬೇಕು. ಆ್ಯಂಡ್ 2 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಬೇಕು. ಕೊಕೊನಟ್ ಆಯಿಲ್ ಯಾಕಂದರೆ ಗ್ಲಿಸರಿನ್ ಸೋಪ್ಸ್ ಬೇಗ ಮೆಲ್ಟ್ ಆಗುತ್ತೆ ಕಂಪೇರ್ ಟು ಅದರ್ ಸೋಪ್ಸ್. ಸೊ ಹಾಗಾಗಿ ಕೊಕೊನಟ್ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಹಾರ್ಡ್ ಆಗುತ್ತೆ. ಆ್ಯಂಡ್ ಈಗ 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕಬೇಕು. ಮತ್ತು ರೋಸ್ ವಾಟರ್ ಹಾಕಬೇಕು. ರೋಸ್ ವಾಟರ್ ಎಷ್ಟು ಹಾಕಬೇಕು ಅಂದರೆ ಅದು ಪೇಸ್ಟ್ ಥರ ಆಗಬೇಕು, ಅಲ್ಲಿವರೆಗೂ ರೋಸ್ ವಾಟರ್ ಹಾಕಬೇಕು. ನೀವು ನೋಡ್ಬೋದು, ಈ ಥರ ಪೇಸ್ಟ್ ಆಗೋವರೆಗೂ ರೋಸ್ ವಾಟರ್ನ ಆ್ಯಡ್ ಮಾಡಿ ಮಿಕ್ಸ್ಚರ್ಗೆ. ಆ್ಯಂಡ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಚಿಟಿಕೆ ಅರಿಶಿನ ಪುಡಿನ ಹಾಕಿ ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೋಬೇಕು. ಡಬಲ್ ಬಾಯ್ಲಿಂಗ್ ಮೆಥಡ್ನ ಯೂಸ್ ಮಾಡಬೇಕು. ಆ್ಯಂಡ್ ರಿಮೆಂಬರ್, ಸ್ಟವ್ನ ಲೋ ಫ್ಲೇಮಲ್ಲೇ ಇಡಿ. ಸೊ ಮೇಲೆ ಇಟ್ಕೊಂಡಿರೋ ಪಾತ್ರೆಯಲ್ಲಿ ಸೋಪ್ ಬೇಸ್ನ ಹಾಕಬೇಕು. ಈ ಸೋಪ್ ಬೇಸ್ ನಿಧಾನಕ್ಕೆ ಮೆಲ್ಟ್ ಆಗ್ತಾ ಬರುತ್ತೆ. ಸೋಪ್ ಬೇಸ್ ಎಲ್ಲನೂ ಮೆಲ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಈಗ ಎಲ್ಲನೂ ಮೆಲ್ಟ್ ಆಗಿದೆ. ಸೊ ಸ್ಟವ್ ಆಫ್ ಮಾಡಬೇಕು. ಸೋಪ್ ಬೇಸ್ ಇರೋ ಪಾತ್ರೆನ ತೆಕ್ಕೋಬೇಕು. ಈಗ ಇದಕ್ಕೆ ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸ್ಚರ್, ಅದನ್ನು ಹಾಕಬೇಕು. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಂಪ್ಸ್ ಏನೂ ಇರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಲಿಕ್ವಿಡ್ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನಾನು ಇದಕ್ಕೆ 4 to 5 ಡ್ರಾಪ್ಸ್ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಿದ್ದೀನಿ ಫ್ರ್ಯಾಗ್ರೆನ್ಸ್ಗೆ. ಲ್ಯಾವೆಂಡರ್ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಂಗೆ ಅದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಆ ಎಸೆನ್ಷಿಯಲ್ ಆಯಿಲ್ನ ಹಾಕಿದ್ದೀನಿ. ಈಗ ಈ ಲಿಕ್ವಿಡ್ನ ಮೋಲ್ಡಲ್ಲಿ ಹಾಕಬೇಕು. ನನ್ನ ಹತ್ರ ಸೋಪ್ ಮೋಲ್ಡ್ ಇತ್ತು, ಸೊ ನಾನು ಅದರಲ್ಲಿ ಹಾಕಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಕಪ್ಪಲ್ಲಿ ಕೂಡ ಹಾಕೋಬೋದು. ಬಟ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಸೋರಿ, ಸೊ ದಟ್ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈ ಸೋಪ್ ಬೇಸ್ ಹಾಕಿದ್ಮೇಲೆ ಇದು ಸೆಟ್ ಆಗೋಕ್ಕೆ 3 to 4 ಅವರ್ಸ್ ಬಿಡಬೇಕು. ಇಲ್ಲ ನಾವು ಫ್ರೀಝರಲ್ಲಿ ಇಡ್ತೀವಿ ಅಂದರೆ 1 ½ ಅವರ್ ಸಾಕು. ಸೊ ಸೋಪ್ಸ್ ಈಗ ಸೆಟ್ ಆಗಿದೆ. ನೋಡಿ ಎಷ್ಟು ಅಮೇಝಿಂಗ್ ಆಗಿ ಬಂದಿದೆ. ನಾನು 4 months ಆಗ್ತಾ ಬಂತು ಈ ಸೋಪ್ಸ್ನ ಯೂಸ್ ಮಾಡಿ. ಟ್ರಸ್ಟ್ ಮೀ, ಇಟ್ಸ್ ಎಫೆಕ್ಟಿವ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.